ಡೌಟ್ ಇರುತ್ತೆ ಎಲ್ಲರಿಗೂ. ಮತ್ತು ನನಗೆ ಸ್ವಲ್ಪ ಮಂದಿ ಕ್ವಶನ್ ಕೇಳಿದರು, 10,000 ರೂಪಾಯಿದಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾ? ಎಸ್, ಆಫೀಸ್ ಬೇಡ, ಗೋಡೌನ್ ಬೇಡ. ಮೊದಲು ನಮಗೆ ಬಿಸ್ನೆಸ್ ಬಗ್ಗೆ ಗೊತ್ತೈತೆ ಅನ್ನೋದು ಅವಶ್ಯಕತೆಯೇ ಇಲ್ಲ. ನಾವು 1 ವರ್ಷ ಕಾಮರ್ಸ್ ಬಿಸ್ನೆಸ್ ಮಾಡಕತ್ತೆ, ಅದಕ್ಕೆ ನನಗೆ ಗೊತ್ತೈತಿ ಸ್ವಲ್ಪ ಕಡಿಮೆ ರೊಕ್ಕದಾಗ ಅಥವಾ 5,000-10,000 ರೂಪಾಯಿದಾಗ ಹೆಂಗೆ ಬಿಸ್ನೆಸ್ ಮಾಡಬೇಕು ಅನ್ನೋದು ನನಗೆ ಗೊತ್ತೈತಿ. ಅದು ನಿಮ್ಗೆ ಹೇಳ್ಕೊಡ್ತೀನಿ ಕೇಳಿ. ಈ ಚಾನಲ್ ಯಾರು ಹೊಸದಾಗಿ ನೋಡಾಕ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ವಿಡಿಯೋ ಲಾಸ್ಟ್ ಮಟ್ಟ ನೋಡಿರಿ. ಯಾಕಂದರೆ ಎಷ್ಟೋ ಜನ ರೊಕ್ಕ ಹಾಕಿ ಲಾಸ್ ಮಾಡ್ಕೋತಾರೆ. ಆದರೆ ನಾನು ಏನು ಹೇಳ್ತೀನಿ, ಕಡಿಮೆ ರೊಕ್ಕದಾಗ ಬೆಸ್ಟಾಗಿ ಹೆಂಗೆ ಮಾಡ್ಬೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಈ ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡ್ಬೋದು? ಸ್ಟೂಡೆಂಟ್ ಸ್ಟಾರ್ಟ್ ಮಾಡ್ಬೋದು, ಹೌಸ್ ವೈಫ್ ಸ್ಟಾರ್ಟ್ ಮಾಡ್ಬೋದು, ಯಾರು ವರ್ಕ್ ಮಾಡ್ತಿರೋರು ಪಾರ್ಟ್ ಟೈಮ್ ಆಗೋ ಸ್ಟಾರ್ಟ್ ಮಾಡ್ಬೋದು. ಯಾರು ಬೇಕಾದ್ರೆ ಈ ಬಿಸ್ನೆಸ್ ಮಾಡ್ಬೋದು. ಈ ಸದ್ಯಕ್ಕೆ ಏನು ಭಾರತದಾಗ ಸಿಕ್ಕಾಪಟ್ಟಿ ಕಾಮರ್ಸ್ ಬೆಳೆಯತ್ತಾರೆ. ಯಾಕಂದ್ರೆ ಸಣ್ಣ ಸಣ್ಣ ಹಳ್ಳಿಯಿಂದನೂ ಜನ ಆನ್ಲೈನ್ದಾಗ ಖರೀದಿ ಮಾಡ್ತಾರೆ. ಸೊ ಸದ್ಯಕ್ಕೆ ಬೆಸ್ಟ್ ಆಪರ್ಚುನಿಟಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಫಸ್ಟ್ ಏನು ಬೇಕು? GST ಬೇಕು. GST ಇತ್ತಂದ್ರೆ ನೀವು ಆಲ್ ಓವರ್ ಇಂಡಿಯಾ ಸೇಲ್ ಮಾಡ್ಬೋದು. GST ಇಲ್ಲಪ್ಪ ಅಂದ್ರೆ ಓನ್ಲಿ ಕರ್ನಾಟಕ ಅಷ್ಟೇ ಸೇಲ್ ಮಾಡೋದು. ಸೊ ಬೆಸ್ಟ್ GST ಮಾಡ್ಕೋ. ಏನು GST ನೀವು ಅಪ್ಲೈ ಮಾಡ್ಕೊರಿ, ಇಲ್ಲಾಂದ್ರೆ ಯಾರು CA ಹತ್ರ ಮಾಡಿಸ್ಕೊರಿ. ಕಡಿಮೆ ಖರ್ಚಾಗ ಮಾಡಿಕೊಡ್ತಾರೆ. ನಿಮಗೇನು ಖರ್ಚಾಗಬಾರಪ್ಪ ಅಂದ್ರೆ ನೀವು ಟ್ರೈ ಮಾಡಿರಿ. ಆನ್ಲೈನ್ದಾಗ ನೀವು GST ಅಪ್ಲಿಕೇಶನ್ ಹಾಕಿರಿ, 1 ವಾರ 15 ದಿವ್ಸನಾಗ ಅದು ಅಪ್ರೂವ್ ಆಗುತ್ತೆ. ಸೆಕೆಂಡ್ ಒನ್ ಏನಪ್ಪ ಅಂದ್ರೆ ಕರೆಂಟ್ ಅಕೌಂಟ್ ಬೇಕು. ಯಾವ ಬೇಕಾದ ಬ್ಯಾಂಕ್ನಾಗ ಅಕೌಂಟ್ ಓಪನ್ ಮಾಡಿರಿ, ಅದ್ರಾಗ ಏನಿಲ್ಲ, ಮಿನಿಮಮ್ ಅಮೌಂಟ್ ಮೇಂಟೈನ್ ಮಾಡ್ಬೇಕು ಅಷ್ಟೇ ಕರೆಂಟ್ ಅಕೌಂಟಲ್ಲಿ. ಯಾಕಂದ್ರೆ ಬಿಸ್ನೆಸ್ಗೆ ಕರೆಂಟ್ ಅಕೌಂಟ್ ಬೇಕು. ಇವತ್ತೆಲ್ಲ ಮುಂದೆ ನಾಳೆ ಯಾವಾಗಾದ್ರೂ ಬ್ಯಾಂಕಿಂದ ಪ್ರಾಬ್ಲಮ್ ಆಗ್ಬೋದು. ಸೊ ಸೇವಿಂಗ್ಸ್ ಅಕೌಂಟ್ ಯೂಸ್ ಮಾಡಿಬಿಡ್ರಿ, ಕರೆಂಟ್ ಅಕೌಂಟ್ ಓಪನ್ ಮಾಡಿರಿ. ಮೂರನೇದು ಏನಪ್ಪ ಅಂದ್ರೆ ಟ್ರೇಡ್ ಮಾರ್ಕ್. ಸದ್ಯಕ್ಕೆ ಟ್ರೇಡ್ ಮಾರ್ಕ್ ಅವಶ್ಯಕತೆ ಇಲ್ಲ ನಿಮ್ಗೆ. ಬಿಸ್ನೆಸ್ ಸ್ವಲ್ಪ ದಿನ ಗ್ರೋ ಮಾಡಿರಿ, ಚಲೋ ತೆಂಗೆ ಬ್ರ್ಯಾಂಡ್ ಬೆಳೀತಂದ್ರೆ ಆಮೇಲೆ ಟ್ರೇಡ್ ಮಾರ್ಕ್ ಅಪ್ಲೈ ಮಾಡಿರಿ. ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ಅದು ಸ್ವಲ್ಪ ಮಂದಿ ತಲೆಗಿರುತ್ತೆ ಲ್ಯಾಪ್ಟಾಪ್ ಬೇಕಂತ. ಲ್ಯಾಪ್ಟಾಪ್ ಅವಶ್ಯಕತೆ ಇಲ್ಲ, ಮೊಬೈಲ್ ಇದ್ದರೆ ಸಾಕು. ಮೊಬೈಲಿನ ಲಿಸ್ಟಿಂಗ್ ಮಾಡ್ಬೋದು, ಡೌನ್ಲೋಡ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಮತ್ತು ಪ್ರಿಂಟರ್ ವೇರ್ಹೌಸ್ ಬೇಕಾ? ನೋ, ಪ್ರಿಂಟರ್ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗ್ ನಿಮಗೇನಾರು ಆರ್ಡ್ರ್ ಬಂತಾರೆ ಅಕ್ಸೆಪ್ಟ್ ಮಾಡಿರಿ, ಅದು ಫೈಲ್ ತೊಗೋರಿ, ಜೆರಾಕ್ಸ್ ಕಡೆ ಹೋಗಿ ಜೆರಾಕ್ಸ್ ತೊಗೋರಿ, ಅಂಟಿಸಿ ಕಳಿಸ್ರಿ ಸ್ಟಾರ್ಟಿಂಗ್ ಸ್ವಲ್ಪ ದಿನದಾಗ. ಮತ್ತು ವೇರ್ಹೌಸ್ ಅವಶ್ಯಕತೆ ಇಲ್ಲ. ನಿಮ್ಮ ಮನ್ಯಾಗ ಒಂದು ಸಣ್ಣ ಜಾಗ ಇದ್ರೆ ಸಾಕು, ಅಷ್ಟು ಜಾಗದಾಗ ಇಟ್ಕೊಂಡು ಮಾಡಿರಿ. ಸದ್ಯಕ್ಕೆ ಸ್ಟಾರ್ಟಿಂಗ್ ನೀವು ಭಾಳ ಮಟೀರಿಯಲ್ ತರೋ ಅವಶ್ಯಕತೆ ಇಲ್ಲ. ಮತ್ತು ಪ್ಯಾಕಿಂಗ್ ಮಟೀರಿಯಲ್ಸ್ ಸದ್ಯಕ್ಕೆ ನಿಮ್ಮ ಮನ್ಯಾಗ ಅವ್ರು ಹಳಿ ಬಾಕ್ಸ್ ಇರ್ತಾವೆ, ಆ ಬಾಕ್ಸ್ ಮ್ಯಾಗ ಅದನ್ನು ಬಾಕ್ಸಿಂದ ನಡೆಸ್ಬೋದು. ಮತ್ತು ನಿಮ್ಗೆ ಏನಾರ ಪ್ಯಾಕೇಜಿಂಗ್ ಬೇಕಂದ್ರೆ ಅವು ನಿಮ್ಗೇನಾರ ಪ್ಯಾಕಿಂಗ್ ಬ್ಯಾಗ್ಸ್ ಬೇಕಂದ್ರೆ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್ದಾಗ ಅವರು ಸಿಗ್ತಾವೆ, ವೆಂಡರ್ ಇರ್ತಾರೆ, ಅವ್ರ ಕಡೆ ತರಿಸ್ಕೋಬೋದು. ಮತ್ತು ಪ್ರಾಡಕ್ಟ್ ಎಲ್ಲಿಂದ ತರಬೇಕಂದ್ರೆ ನಿಮ್ಮ ಊರಾಗ ಹೋಲ್ಸೇಲ್ ಮಾರ್ಕೆಟ್ ಇರೋದೈತಿ. ಯಾರು ಹೋಲ್ಸೇಲ್ ಮಾರ್ತಿರ್ತಾರೆ ಅವ್ರ ಕಡೆ ತೊಗೊಂಬರ್ರಿ, ಇಲ್ಲಾಂದ್ರೆ ಇಂಡಿಯಾ ಮಾರ್ಟ್ನಾಗ ಸಿಗ್ತದೆ, ಇಂಡಿಯಾ ಮಾರ್ಟ್ನಾಗ ತೊಗೋರಿ. ಇಲ್ಲ ಸ್ಟಾಕ್ ಎಷ್ಟು ತೊಗೋಬೇಕಪ್ಪ, ಸ್ಟಾರ್ಟಿಂಗ ಸ್ವಲ್ಪ ಮಟೀರಿಯಲ್ಸ್ ತೊಗೋರಿ, ಭಾಳ ತೊಗೊಳಕ್ಕೆ ಹೋಗ್ಬೇಡ್ರಿ. ಒಂದು 5,000-6,000 ಮ್ಯಾಕ್ಸ್ ಅಂದ್ರೆ 10,000 ರೂಪಾಯಿ ಒಳಗೆ ಮಟೀರಿಯಲ್ ತೊಗೋರಿ ಅಷ್ಟೇ. ಮತ್ತು ಇನ್ನೊಂದು ಎಷ್ಟು ವೆರೈಟಿ ಆಫ್ ಪ್ರಾಡಕ್ಟ್ ತೊಗೋಬೇಕು, ಭಾಳ ತೊಗೊಳಕ್ಕೆ ಸೆಲೆಕ್ಟ್ ಮಾಡ್ಕೋಬೇಡ್ರಿ. ಮಿನಿಮಮ್ 5-10 ಟೈಪ್ಸ್ ಆಫ್ ಪ್ರಾಡಕ್ಟ್ ತೊಗೋರಿ, ಕಡಿಮೆ ಕ್ವಾಂಟಿಟಿ ಒಳಗೆ ತೊಗೋರಿ ಅವನ್ನ ಅಷ್ಟೇ. ಆ 5-10 ಪ್ರಾಡಕ್ಟ್ ಒಳಗೆ ನಿಮ್ಗೆ ಯಾವ್ದಾರು ಒಂದು 2-3 ಪ್ರಾಡಕ್ಟ್ ಕ್ಲಿಕ್ ಆಗೇ ಆಗ್ತಾವೆ. ಅವು ಯಾವ ಆಗ್ತಾವೆ ಅಂತ ಹೇಳೋಕೆ ಬರೋಂಗಿಲ್ಲ. ಅವು ಯಾವ ಆಗ್ತಾವೆ ಆಮೇಲೆ ಅದನ್ನು ಕಂಟಿನ್ಯೂ ಮಾಡೋದು. ಬಟ್ ಜಾಸ್ತಿ ಮಟೀರಿಯಲ್ ತೊಗೋಬೇಡಿ, ಫಸ್ಟ್ 5-10 ಅಷ್ಟೇ ತೊಗೊಳ್ಳಿ. ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದ್ರೆ ಈ ಕಾಮರ್ಸ್ ಒಳಗೆ ಪ್ರಾಡಕ್ಟ್ ಇಂಪಾರ್ಟೆಂಟ್ ಇಲ್ಲ, ನಾಲೆಜ್ ಇಂಪಾರ್ಟೆಂಟ್. ನಾಲೆಜ್ ಇರಲಾರ್ದೆ ಯಾರ್ಯಾರೋ ಬಂದು ನಾಲೆಜ್ ಇರಲಿಲ್ಲ ಅಂದ್ರೆ ನೀವು ಸಿಕ್ಕಾಬಿಟ್ಟು ರೊಕ್ಕ ಕಳ್ಕೊತೀರಿ, ಲಕ್ಷ ಗಂಟಲೆ ನೀವು ಅದ್ರ ಲಾಸ್ ಮಾಡ್ಕೋತೀರಿ. ಅದ್ರ ಸಂಬಂಧ ಫಸ್ಟ್ ಕಲೀರಿ, ವಿಡಿಯೋ ನೋಡಿ ಕಲೀರಿ, ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರಿ. ಕಲಿಬೇಕಂತ ಆಸೆ ಇದ್ದರೆ ನನಗೆ ಮೆಸೇಜ್ ಮಾಡಿರಿ, ಇಲ್ಲ ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತಿರ್ತೀನಿ, ನನ್ನ ವೀಡಿಯೋ ನೋಡ್ಕೋತಿರ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಗೆ ನೆಕ್ಸ್ಟ್ ವೀಡಿಯೋ ನಿಮ್ಗೆ ಬಂದಿದ್ದು ಗೊತ್ತಾಗುತ್ತೆ. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ 1-1.5 ವರ್ಷ ಆಯ್ತು. ನನಗೆ ಸ್ವಲ್ಪ ಐಡಿಯಾ ಐತಿ ಯಾವ ಪ್ರಾಡಕ್ಟ್ ಯಾವಾಗ ಮಾರ್ತೈತಿ, ಸ್ಟಾರ್ಟಿಂಗ್ ಏನು ತಪ್ಪು ಮಾಡ್ತಾರೆ ಬಿಗಿನರ್ಸ್ಗಳ ಸಂಪೂರ್ಣ ಅದು ನಿಮ್ಗೆ ಎಲ್ಲ. ಮತ್ತು ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್ ಬಗ್ಗೆ ನಿಮ್ಗೆ ಡೀಟೇಲಾಗಿ ಮಾಹಿತಿ ಕೊಡ್ತೀನಿ. ಲಾಸ್ಟ್ ನಿಮಗೆ ಏನು ಹೇಳ್ತೀನಪ್ಪ ಅಂದ್ರೆ, ಈ ವಿಡಿಯೋ ನಿಮ್ಗೇನು ಇಷ್ಟ ಆದ್ರೆ ಕಾಮೆಂಟ್ನಾಗ ವರ್ತ್ ಇಟ್ ಅಥವಾ ಚಲೋ ಅನ್ನಿಸ್ತಂತ ಏನಂತ ನನ್ನ ಕಾಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಯಾರು ನಿಮ್ಮ ಫ್ರೆಂಡ್ಸ್ ಕಾಮರ್ಸ್ ಬಿಸ್ನೆಸ್ ಮಾಡ್ಬೇಕಂತ ಇದ್ರಂದ್ರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಧನ್ಯವಾದಗಳು.